ಇವತ್ತು ಕಾರ್ಮಿಕ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ಮಹಾನಗರ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘ ರಿಜಿಸ್ಟರ್ಡ್ ಇದರ ವತಿಯಿಂದ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಆ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಗೌರವಿಸುವ ಮತ್ತು ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥ ದೃಷ್ಟಿಯಲ್ಲಿ ಮತ್ತು ಅವರ ಕೆಲಸ ಕಾರ್ಯಗಳು ನಿರಂತರವಾಗಿರಬೇಕು, ಕಾರ್ಮಿಕರು ಈ ದೇಶದ ಈ ಪ್ರಪಂಚದ ಬೆನ್ನೆಲುಬು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಮಳೆ ಗಾಳಿ ಚಳಿ ಎಣಿಸದೆ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಕೊಡುವಂಥ ಸೇವೆಯನ್ನು ಗಮನಿಸಿ ಇವತ್ತು ವರ್ಲ್ಡ್ ಲೇಬರ್ಸ್ ಡೇ ಅಂತ ಹೇಳುವಂಥದ್ದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿರುವ ಕಾರ್ಮಿಕರು, ಅದರಲ್ಲಿ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು, ಮೇಜರಾಗಿ 80% ಜನ ಇವತ್ತು ಅಸಂಘಟಿತ ಕಾರ್ಮಿಕರು ಈ ಜಿಲ್ಲೆಯಲ್ಲಿದ್ದಾರೆ. ಪ್ರತ್ಯೇಕವಾಗಿ ಬಸ್ ನೌಕರರು, ರಿಕ್ಷಾ ಚಾಲಕರು, ಟೆಂಪೋ ಚಾಲಕರು, ಗಾರ್ಬಲ್ ವರ್ಕರ್ಸ್ಗಳು ಮತ್ತು ಬೀದಿ ಬದಿ ವ್ಯಾಪಾರ ಮಾಡತಕ್ಕಂಥವರು, ಈ ಎಲ್ಲ ಕಾರ್ಮಿಕರನ್ನ ಒಟ್ಟು ಸೇರಿಸಿ ಅವರ ಒಂದು ಕೆಲಸಕ್ಕೆ ಮನ್ನಣೆ ಕೊಡ್ತಕ್ಕಂಥದ್ದಕ್ಕೆ ಕಾರ್ಮಿಕ ದಿನಾಚರಣೆಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ದಿವಸ ಈ ಸುಮಾರು ನುರಿತ ಕಾರ್ಮಿಕರಿಗೆ, ಯಾರ್ಯಾರು ಸಮಾಜ ಸೇವೆಯಲ್ಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿ ಅವರ ಪರಿಣತಿಯನ್ನು ಹೊಂದಿಕೊಂಡಿರ್ತಾರೆ ಅಂಥ 5 ಜನ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ 5 ಜನ ಕಾರ್ಮಿಕರಲ್ಲಿ ರಾಜೇಶ್ ಬೀರನಗರ ಆಟೋ ರಿಕ್ಷಾ ಚಾಲಕರು, ಇಸ್ಮಾಯಿಲ್ ಅಂತೇಳುವವರು ಕೂಡ ಆಟೋ ರಿಕ್ಷಾ ಚಾಲಕರು, ಅಪ್ಪು ಸ್ವಾಮಿ ಇವರು ಬಸ್ ಚಾಲಕರು, ಮ್ಯಾಕ್ಸಿ ಮಿರಾಂಡಾ ಟೆಂಪೋ ಚಾಲಕರು ಮತ್ತು ದಯಾನಂದ ಶೆಟ್ಟಿ ಇವರು ಕೂಡ ಬಸ್ ಚಾಲಕರು. ಇವರನ್ನು ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಮಂಗಳೂರು ನಗರದ ತಾಜ್ ಮಹಲ್ ಆಟೋ ಪಾರ್ಕ್ ಇದೆ. ತಾಜ್ ಮಹಲಲ್ಲಿ ತಮ್ಗೆ ಗೊತ್ತಿದೆ, ಒಂದು ಆಟೋ ರಿಕ್ಷಾ ಪಾರ್ಕನ್ನು ನಾವು ಮಾಡಿದ್ದೇವೆ. ಆ ಆಟೋ ರಿಕ್ಷಾ ಪಾರ್ಕಿನ ಹೊರಗಡೆ ಮತ್ತು ಒಳಗಡೆ ಸೇರಿ ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ವಿಲ್ಮಾತ್ ಅವರು ಕಾರ್ಮಿಕ ಅಧಿಕಾರಿ ವಿಭಾಗ 2 ಮಂಗಳೂರು ಕಚೇರಿ, ಇವರು ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿ ಕಾರ್ಮಿಕರಿಗೆ ಈಗಾಗಲೇ ನಾವು ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ನೋಂದಾವಣಿ ಮಾಡಿದ್ದೇವೆ. ಅದು ಅವರಿಗೆ ಇನ್ಶೂರೆನ್ಸ್ ಸಿಗತಕ್ಕಂಥದ್ದು 5 ಲಕ್ಷವರೆಗೆ ಮತ್ತು ಪರ್ಮನೆಂಟ್ ಡಿಸೇಬಲ್ಮೆಂಟ್ ಆದರೆ 2 ಲಕ್ಷ ಸಿಗುವಂಥದ್ದು ಮತ್ತು ಅವರಿಗೆ ಬೇರೆ ಬೇರೆ ಮೆಡಿಕಲ್ ಏಡ್ ಸಿಗುವಂಥದ್ದು, ಇಂಥದ್ದು ನಾವು ರಿಜಿಸ್ಟರ್ ಮಾಡಿದ್ದೇವೆ. ನನ್ನ ಶಾಸಕರ ಕಚೇರಿಯಲ್ಲಿಯೇ ಸುಮಾರು 450 ಮಂದಿಯನ್ನು ಈ ಅಸಂಘಟಿತ ಕಾರ್ಮಿಕರಿಗೆ, ಅದು ಹೋಟೆಲ್ ಕಾರ್ಮಿಕರು ಇರ್ಬೋದು, ಪೆಟ್ರೋಲ್ ಬಂಪ್ನಲ್ಲಿ ಕೆಲಸ ಮಾಡುವವರು ಇರ್ಬೋದು, ಟೈರಿಗೆ ಪಂಚರ್ ಹಾಕುವವರು ಇರ್ಬೋದು, ಈ ಕಾರ್ಮಿಕರಿಗೆಲ್ಲ ನಾವು ನೋಂದಾವಣಿ ಮಾಡಿದ್ದೇವೆ. ಆ ನೋಂದಾವಣಿ ಮಾಡಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಕಾರ್ಡುಗಳು ಏನಿದ್ದಾವೆ, ಈ ಸ್ಮಾರ್ಟ್ ಕಾರ್ಡುಗಳು, ಅದನ್ನು ಆ ದಿವಸ ವಿತರಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅದೇ ರೀತಿ ಕಾರ್ಮಿಕರಿಗೆ ನಮ್ಮ ಪ್ರತ್ಯೇಕವಾಗಿ ಸಾರಿಗೆ ವಿಭಾಗದಲ್ಲಿ ಇರತಕ್ಕಂಥ ಕಾರ್ಮಿಕರಿಗೆ ಯಾವ ರೀತಿ ಸಂಚಾರ ನಿಯಮಗಳು ಪಾಲಿಸಬೇಕು ಇದರ ಬಗ್ಗೆ ಎಲ್ಲ ಕೆ ರವಿಶಂಕರ್ ಅಂತ DCP ಅಪರಾಧ ಮತ್ತು ಸಂಚಾರ ಇವರನ್ನು ಕರೆಸಿ ಭಾಷಣವನ್ನು ಮಾಡಲಿಕ್ಕೆ ಕೆಲಸವನ್ನು ಮಾಡಿದ್ದೇವೆ, ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಕಾರ್ಯಕ್ರಮ 1/5/2026ರಂದು ಅಂದರೆ ಶುಕ್ರವಾರ ದಿವಸ ಬೆಳಿಗ್ಗೆ 10:30ಕ್ಕೆ ಪ್ರಾರಂಭಗೊಳ್ಳುತ್ತದೆ. ಹಾಗಾಗಿ ಈ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ಸವಲತ್ತುಗಳಿಗೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ನೌಕರರಿಗೆ ನಮ್ಮ ಬೇಡಿಕೆ ಇದೆ, ಯಾರೆಲ್ಲ ಕಾರ್ಮಿಕರು ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ, ಅದು ಪ್ರತ್ಯೇಕವಾಗಿ ಪ್ರೈವೇಟ್ ಬಸ್ಗಳಲ್ಲಿ ದುಡಿತಕ್ಕಂಥ ಬಸ್ಸು ಚಾಲಕರು, ಕಂಡಕ್ಟರು ಮತ್ತು ಕ್ಲೀನರ್ಗಳು, ಇವರುಗಳಿಗೆ ಕೆಲಸದ ಅಭದ್ರತೆ ಇದೆ. ನಮ್ಮಲ್ಲಿ ಭಾಳಷ್ಟು ವರ್ಷಗಳಿಂದ ಬಸ್ಸಿನ ಸಾರಿಗೆ ವಿಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ಅವಿಭಜಿತ ಜಿಲ್ಲೆಯಲ್ಲಿ ಎಲ್ಲ ಪ್ರೈವೇಟ್ ಬಸ್ಸಸ್ ಇದ್ದಾರೆ. ಈ ಪ್ರೈವೇಟ್ ಬಸ್ಸಸ್ಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೆಲಸದ ಭದ್ರತೆ ಕೊಡಬೇಕು, ಅವರಿಗೆ PF ಕೊಡಬೇಕು ಮತ್ತು ಅವರಿಗೆ ESI ಫೆಸಿಲಿಟಿ ಕೊಡಬೇಕು, ಅವರ ಸವಲತ್ತು ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಈ ಒಂದು ಮೇಡೇ ದಿವಸ ನಮ್ಮ ಬೇಡಿಕೆಯ ಒತ್ತಾಯ ಇದೆ.
ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಇರ್ಬೋದು, ಅದು ರಿಕ್ಷಾ ಚಾಲಕರು ಇರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅವರಿಗೆ ಕಡ್ಡಾಯವಾಗಿ ESI ಮತ್ತು ಇದು ಪ್ರಾವಿಡೆಂಟ್ PF ಅನ್ನು ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು. ಭಾಳಷ್ಟು ಜನರಿಗೆ ಈ ಒಂದು ಕಾರ್ಯಕ್ರಮದ ಒಳಗಡೆ ಅವರು ತರಲಿಕ್ಕೆ ಕೇಳ್ತಾ ಇಲ್ಲ. ಹಾಗಾಗಿ ಯಾರಿಗೆ ಅವರ ಇನ್ಕಮ್ ಲಿಮಿಟ್ನ ಒಳಗಡೆ ಬರ್ತಾರೆ ಅವರಿಗೆ ಈ ಒಂದು ಫೆಸಿಲಿಟಿಯನ್ನು ಕಡ್ಡಾಯವಾಗಿ ಕೊಡಬೇಕು ಅಂತೇಳೋದು ನಮ್ಮ ಮೇ ದಿನಾಚರಣೆಯ ದಿವಸ ನಮ್ಮ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ಬಯಸ್ತೇನೆ ಮತ್ತು ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಆ ದಿವಸ ಅಂತೇಳುವುದನ್ನು ಹೇಳಿ ಈ ಕಾರ್ಯಕ್ರಮದ ಬಗ್ಗೆ ಇಷ್ಟು ವಿವರಣೆಗಳನ್ನು ನೀಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಮೇಲೆ ನಮ್ಮ ಜಿಲ್ಲೆಯ ಒಳಗಡೆ ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕಾರ್ಮಿಕರು ನೋಂದಣಿ ಮಾಡಿಕೊಂಡ ನನ್ನ ಹತ್ರ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಆದರೆ ನಮ್ಮ ವತಿಯಿಂದ, ನಮ್ಮ ಕಾರ್ಮಿಕ ಪರಿಷತ್ ವತಿಯಿಂದ ಸುಮಾರು 6,000ಕ್ಕೂ ಹೆಚ್ಚು ಮಂದಿ ನಮ್ಮ ಜಿಲ್ಲೆಯಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಟೆಂಪೋ ಚಾಲಕರಿದ್ದಾರೆ, ಗಾರ್ಬಲ್ ವರ್ಕರ್ ಇದ್ದಾರೆ, ಹೋಟೆಲ್ನಲ್ಲಿ ಕೆಲಸ ಮಾಡುವವರಿದ್ದಾರೆ, ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡುವವರಿದ್ದಾರೆ ಮತ್ತು ತಲೆಹೊರೆ ಕಾರ್ಮಿಕರಿದ್ದಾರೆ. ತಲೆಹೊರೆ ಅಂದರೆ ಈ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ ಬಂದರಿನಲ್ಲಿ, ಅದಕ್ಕೂ ನಾನು ಅಧ್ಯಕ್ಷ ಇದ್ದೀನಿ. ಹಾಗಾಗಿ ಅಂಥವರಿಗೆ ನಾವು ಈ ಒಂದು ಯೋಜನೆ ಅಡಿಯಲ್ಲಿ ಸೇರಿಸಿದ್ದೇವೆ. ಸಾಧಾರಣ ನಾವೊಂದು 280 ಜನರಿಗೆ ಆ ದಿವಸ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡ್ತಾಯಿದ್ದೇವೆ. ನಾವು ನೋಂದಣಿ ಮಾಡಿದವರಿಗೂ ಎಲ್ಲರಿಗೂ ಕಾರ್ಮಿಕ ಕಾರ್ಡ್ ಕೊಡಲಿಲ್ಲ. ಟೆಂಪರರಿ ಒಂದು ರಿಸಿಟ್ ಕೊಟ್ಟಿದ್ದಾರೆ, ಕಾರ್ಡ್ ಇನ್ನೂ ಬರಲಿಲ್ಲ. ಬಂದ ಹಾಗೆಯೇ ಸೆಂಟ್ರಲ್ ಆಫೀಸಿನ ಅಂದರೆ ಬೆಂಗಳೂರಿನಿಂದ ನೇರವಾಗಿ ಅವರ ವಿಳಾಸಕ್ಕೆ ಬರ್ತದೆ. ಹಾಗಾಗಿ ಈಗ ಬಂದಿರತಕ್ಕಂಥದ್ದು ಒಂದು ಸುಮಾರು 100ಕ್ಕೂ ಚಿಲ್ಲರೆ ನಮ್ಮಲ್ಲಿ ಇದ್ದಾವೆ. ಕಾರ್ಮಿಕ ಅಧಿಕಾರಿ ಹತ್ರ ಕೇಳಿದೆ, ಅವರ ಹತ್ರ ಒಂದು 80 ಇದ್ದಾವೆ. ಸೊ 180ರಿಂದ 200 ಮಂದಿಗೆ ಆ ದಿವಸ ನಾವು ವಿತರಣೆಯನ್ನು ಮಾಡೋ ಕೆಲಸವನ್ನು ಮಾಡ್ತಾಯಿದ್ದೀವಿ.